ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಮಣ್ಣಿನ ಸವಕಳಿಯನ್ನು ತಪ್ಪಿಸಿ ಅಂತರ್ಜಲ ಮಟ್ಟವನ್ನು ವೃದ್ಧಿಸಲು ರೈತರಿಗೆ ವರದಾನವಾಗಿದೆ. ರೈತರ ಹೊಲಗಳಲ್ಲಿ ಬದುಗಳನ್ನು ನಿರ್ಮಾಣ ಮಾಡುವುದು, ಕಾಲುವೆಗಳನ್ನು ನಿರ್ಮಿಸಿ ಪ್ರತಿಯೊಂದು ಹೊಲಕ್ಕೂ ನೀರು ತಲುಪಿಸುವ ಯೋಜನೆ ರೂಪಿಸಲಾಗಿದೆ. ಕೋಲಾರದ ಜಂಗಾಲಹಳ್ಳಿಯಲ್ಲಿ 153 ಹೆಕ್ಟೇರ್ ಬರಡು ಭೂಮಿಯನ್ನು ಕೃಷಿ ಮಾಡಲು ಕೃಷಿ ಇಲಾಖೆಯಿಂದ ಜಲಾನಯನ ಅಭಿವೃದ್ಧಿಯ ಮೂಲಕ ಸಣ್ಣ ಚೆಕ್ ಡ್ಯಾಂಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಅವುಗಳಲ್ಲಿ ಸಂಗ್ರಹವಾಗುವ ನೀರಿನ ಉಪಯೋಗ ಪಡೆದ ರೈತರು ತಮ್ಮ ಬರಡು ಭೂಮಿಯನ್ನು ಕಾಲುವೆಗಳಿಂದ ನೀರನ್ನು ಪಡೆದು ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿದ್ದಾರೆ. ರೈತರು ಭತ್ತ, ರಾಗಿ ಮತ್ತು ವಿವಿಧ ತಳಿಗಳ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆದು ಉತ್ತಮ ಲಾಭ ಗಳಿಸಿ ಮಾದರಿ ರೈತರಾಗಿದ್ದಾರೆ. ದೂರದರ್ಶನದೊಂದಿಗೆ ರೈತ ಮುನಿಸಾದಪ್ಪ ಕಾಡು ಇರುವ ಭೂಮಿಯನ್ನು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಿ ಕೃಷಿ ಇಲಾಖೆಯಿಂದ ನಿರ್ಮಾಣ ಮಾಡಿರುವ ಚೆಕ್ ಡ್ಯಾಂಗಳಿಂದ ನೀರು ಪಡೆದು ನೀರಾವರಿಯ ಮೂಲಕ ಕೃಷಿ ಮಾಡಲಾಗುತ್ತಿದೆ ಎಂದರು. ಚೆನ್ನಾಗಿ ಜೀವನ ಮಾಡೋಕ್ಕೆ ಆಗುತ್ತೆ. ತುಂಬಾ ನಾವು ಮುಂದೆ ಬಡವರಾಗಿದ್ದೆವು. ಡ್ಯಾಮ್ಗಳು ಅದು ಇದು ಕಟ್ಟಿ ಇವಾಗ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ವ್ಯವಸಾಯ ಮಾಡಿಕೊಂಡು ಮುಂದೆ ಬರ್ತಾ ಇದ್ದೀವಿ. ಯುವ ರೈತ ಸೂರ್ಯ ಕೃಷಿ ಇಲಾಖೆಯಿಂದ ಚೆಕ್ ಡ್ಯಾಂಗಳನ್ನು ನಿರ್ಮಾಣ ಮಾಡಿರುವುದರಿಂದ ತೋಟಗಾರಿಕಾ ಬೆಳೆ ಬೆಳೆಯಲು ಅನುಕೂಲವಾಗಿದೆ ಎಂದರು. ಅದು ಬಾವಿ ತೋಡಿ ಮತ್ತೆ ಅದರಿಂದ ಕುಡಿಯೋಕ್ಕೆ ನೀರು ಮತ್ತೆ ಭತ್ತ ಬೆಳೆಯಕ್ಕೆ ಸ್ವಲ್ಪ ಆಗ್ತಾ ಇತ್ತು. ಮತ್ತೆ ಕೃಷಿ ಇಲಾಖೆದಿಂದ ಒಂದು ಡ್ಯಾಮ್ ಕಟ್ಟಿ ಅದರಿಂದ ಸ್ವಲ್ಪ ಬೆಳೆಯಕ್ಕೆ ಬೆಳೆ ಅನ್ನೋದು ತುಂಬಾ ಅನುಕೂಲ ಆಗ್ತಾ ಇತ್ತು. ರೈತ ಶಿವಶಂಕರ್ ಕೃಷಿ ಇಲಾಖೆಯಿಂದ ನೆರವು ಪಡೆದು 22 ಎಕರೆ ಜಮೀನಿನಲ್ಲಿ ಆಲೂಗೆಡ್ಡೆ, ಟೊಮೆಟೊ, ಕಡಲೆಕಾಯಿ ಮುಂತಾದ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಉತ್ತಮ ಲಾಭ ಗಳಿಸುತ್ತಿರುವುದಾಗಿ ಸಂತಸ ವ್ಯಕ್ತಪಡಿಸಿದರು. ಮತ್ತೆ ಆಲೂಗಡ್ಡೆ ಆಗ್ತಾ ಇದೆ, ಆಮೇಲೆ ಟಮಾಟೆ ಆಗ್ತಾ ಇದೆ, ಹೂವು ಆಗ್ತಾ ಇದೆ. ನಾವು ಎಲ್ಲ ಲಾಭ ಇದೆ. ಕಡಲೆಕಾಯಿ ಇದೆಲ್ಲ ಆಗ್ತಾ ಇದೆ. ನಾವು ಮುಳುಬಾಗಿಲು ಸಹಾಯಕ ಕೃಷಿ ನಿರ್ದೇಶಕ ಪ್ರಮೋದ್ ಬಾಬು ರೈತರು ಜಲಾನಯನ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 4 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಯಿತು. ಜಂಗಾಲಹಳ್ಳಿ ಪ್ರದೇಶದಲ್ಲಿ ಚೆಕ್ ಡ್ಯಾಂಗಳು, ಬದು ಮತ್ತು ಕಾಲುವೆಗಳ ನಿರ್ಮಾಣಗಳಿಂದ ಅಂತರ್ಜಲ ಮಟ್ಟ ಹೆಚ್ಚಳವಾಗಿದೆ. ರೈತರು ಕೃಷಿ ಮಾಡಲು ಅನುಕೂಲ ಮಾಡಿಕೊಡಲಾಗುತ್ತಿದೆ. ಯಾವ ಬೆಳೆಗಳನ್ನು ಬೆಳೆಯದ ಬರಡು ಭೂಮಿಯಲ್ಲಿ ಕೃಷಿ ಇಲಾಖೆಯ ನೆರವಿನಿಂದ ಆಧುನಿಕ ಕೃಷಿಯ ಮೂಲಕ ಹಣ್ಣು ತರಕಾರಿಗಳೊಂದಿಗೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ಲಾಭ ಗಳಿಸುತ್ತಿದ್ದಾರೆ ಎಂದು ತಿಳಿಸಿದರು. ಇವಾಗ ರೈತರಲ್ಲಿ ರಾಗಿ, ಭತ್ತ, ತೋಟಗಾರಿಕೆ ಬೆಳೆಗಳು ಮತ್ತೆ ತರಕಾರಿ ಬೆಳೆಗಳನ್ನು ಬೆಳೆಯೋದು, ಹೈನುಗಾರಿಕೆ ಮಾಡೋದು. ಸುಮಾರು ಒಂದು 35-40 ಹೆಕ್ಟೇರ್ ಪ್ರದೇಶವನ್ನ ರೈತರಿಗೆ ವ್ಯವಸಾಯಕ್ಕೆ ಯೋಗ್ಯವಾದ ಪ್ರದೇಶವನ್ನಾಗಿ ಬದಲಾವಣೆ ಮಾಡಿಕೊಂಡು ಯೋಜನೆಯಿಂದ ಅನುಕೂಲ ಪಡ್ಕೊಂಡು